ನಾವು ಬೆಳೆದಂತೆ ಸುಸ್ಥಿತಿಗೆ ಬಂದಂತೆ ಹುಟ್ಟಿದ ಮೂಲವನ್ನು ಮರೆಯುತ್ತೇವೆ. ವಿಷ್ಣು ನಾಯ್ಕರು ಇದಕ್ಕೆ ಅಪವಾದವೆಂಬಂತಿದ್ದರು. ಪಟ್ಟಣದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಿದ್ದರಾಮಯ್ಯ ಮೇ 22ರಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಪಟ್ಟಣದ ಜೆಸಿ ಕಾಲೇಜಿನ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಾಹಿತಿ, ಪ್ರಕಾಶಕ, ಸಮಾಜವಾದಿ ಚಿಂತಕ ದಿವಂಗತ ವಿಷ್ಣು ನಾಯ್ಕ ಅವರ ಬದುಕು ಬರಹದ ವಿಚಾರ ಸಂಕಿರಣ ಅಮರ ಅಂಬಾರವನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ, ಸಂಸ್ಕೃತಿಯ ಚಿಂತಕ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಮಾತನಾಡಿ, ನಾವು ಬೆಳೆದಂತೆ ಸುಸ್ಥಿತಿಗೆ ಬಂದಂತೆ ಹುಟ್ಟಿನ ಮೂಲವನ್ನು ಮರೆಯುತ್ತೇವೆ. ಆದರೆ ಸಾಹಿತಿ ವಿಷ್ಣು ನಾಯ್ಕ ಅವರು ಹುಟ್ಟು ಮತ್ತು ಹಸಿವಿನ ಸ್ಥಿತಿಯನ್ನು ಮರೆಯದೆ ಜೀವನದುದ್ದಕ್ಕೂ ತಮ್ಮ ಬರಹ ಮತ್ತು ಹೋರಾಟಕ್ಕೆ ಸ್ಫೂರ್ತಿಯನ್ನಾಗಿಸಿಕೊಂಡವರು ಎಂದರಲ್ಲದೆ, ಸಾಹಿತಿ ವಿಷ್ಣು ನಾಯ್ಕ ಅವರೊಂದಿಗಿನ ಗಾಢ ಸ್ನೇಹ ಸಂಬಂಧವನ್ನು ಸ್ಮರಿಸಿಕೊಂಡ ಅವರು, ವಿಷ್ಣು ನಾಯ್ಕ ಅವರ ಸಾಹಿತ್ಯದಲ್ಲಿ ನಮಗೆ ಗಾಢವಾಗಿ ತಟ್ಟುವುದು ಹಸಿವು. ಹಸಿವಿನ ಲೋಕದಿಂದ ಬಂದಿದ್ದ, ತಮ್ಮ ಪರಿಸರದಲ್ಲಿ ಹಸಿವಿನ ಸಂಕಟ ಕಂಡಿದ್ದ ಅವರು ಇದನ್ನು ಜೀವನದುದ್ದಕ್ಕೂ ಮರೆಯಲಿಲ್ಲ. ನವೋದಯ, ನವ್ಯ, ಬಂಡಾಯ ಹೀಗೆ ಎಲ್ಲ ಪ್ರಕಾರದ ಚಳುವಳಿಗಳನ್ನು ಹತ್ತಿರದಿಂದ ಕಂಡಿದ್ದ ಇವರು ಇದರೊಳಗೆ ಧುಮುಕದೆ ದೂರದಲ್ಲಿ ನಿಂತು ಅರಗಿಸಿಕೊಂಡು ಬೆಳೆದವರು. ಬಡತನ, ಅನಕ್ಷರತೆ, ಹಸಿವಿಗಿಂತ ದೊಡ್ಡದಾದ ತತ್ವಗಳಿಲ್ಲ ಎಂದು ನಂಬಿದವರು ಎಂದು ಪ್ರೊಫೆಸರ್ ಸಿದ್ದರಾಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿದ್ದ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯ್ಕ ಹಿಚ್ಕಡ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ನಾಯಕರಾಗಿರುವ ವಿಷ್ಣು ನಾಯ್ಕ ಓರ್ವ ವ್ಯಕ್ತಿಯಾಗಿರದೆ ಶಕ್ತಿಯಾಗಿದ್ದರು ಎಂದರು. ಹಿರಿಯ ಸಾಹಿತಿ ರೋಹಿದಾಸ್ ನಾಯ್ಕ, ಧಾರವಾಡ ಕಸಾಪದ ಜಿಲ್ಲಾಧ್ಯಕ್ಷ ಲಿಂಗರಾಜ ಅಂಗಡಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ.ಎನ್. ವಾಸರೆ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಾನಸ ವಾಸರೆ ಆಶಯ ಗೀತೆ ಹಾಡಿದರು. ಅಮಿತಾ ನಾಯ್ಕ ವಿಷ್ಣು ನಾಯ್ಕರ ಗೀತೆ ಹಾಡಿದರು. ಗೌರವ ಕಾರ್ಯದರ್ಶಿ ಪಿ.ಆರ್. ನಾಯ್ಕ ಸ್ವಾಗತಿಸಿದರು. ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಪರಿಚಯಿಸಿದರು. ಅಂಕೋಲಾ ಕಸಾಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯ್ಕ ವಂದಿಸಿದರು. ಪತ್ರಕರ್ತ ಸುಭಾಷ್ ಕಾರೇಬೈಲ್ ನಿರ್ವಹಿಸಿದರು. ಪ್ರಾಚಾರ್ಯ ಡಾಕ್ಟರ್ ಎಸ್.ವಿ. ವಸ್ತ್ರದ್, ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಜೆಸಿ ಕಾಲೇಜು, ದಿನಕರ ಪ್ರತಿಷ್ಠಾನ, ದಿನಕರ ವೇದಿಕೆ, ಕರ್ನಾಟಕ ಸಂಘ, ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದ್ದವು. 1944 ಜುಲೈ 1ರಂದು ಅಂಬಾರಕೋಟದಲ್ಲಿ ಅವರು ಹುಟ್ಟುತ್ತಾರೆ. ನನಗೆ ಬಹಳ ಕಾಡಿಸಿದ ಒಂದು ಕವಿತೆ ಅಂತಂದ್ರೆ ಅವ್ವ ಮತ್ತು ನಾನು, ಅವ್ರದ್ದೊಂದು ಪದ್ಯ. ಆ ಪದ್ಯ ಓದ್ತಾ ಇದ್ರೆ ಅದು ಆತ್ಮಕಥನೆ. ಯಾರ ಬಗ್ಗೆ ಬರ್ತಾರೆ? ಅವ್ರ ಬಗ್ಗೆ ಬರೆದವ್ರೆ. ಅವ್ವ ಮತ್ತು ನಾನು ಅನ್ನುವ ಹೊತ್ತಿನೊಳಗೆ ಅವ್ವ ನನ್ನನ್ನು ಸಾಕಿದ್ದಷ್ಟೇ ಅಲ್ಲ, ಅವ್ವ ಹೇಗೆ ಇಡೀ ಕುಟುಂಬವನ್ನ ಸಂರಕ್ಷಿಸಿದಳು, ಎಂಥ ಮಾತೆಯಾಗಿ ಇದ್ದಳು ಅನ್ನೋದನ್ನ ಹೇಳಿಕೊಡ್ತಾ ಇದ್ದಾಗ ಅಲ್ಲಿ ಆತ್ಮವಿಮರ್ಶಾ ನಿಷ್ಠುರ ಗುಣದೊಳಗೆ ತಮ್ಮ ನಡವಳಿಕೆಯನ್ನು ಕೂಡ ಅವ್ವನ ಎದುರಿಗೆ ವಿಮರ್ಶಿಸಿಕೊಳ್ಳುತ್ತಾ ತಪ್ಪನ್ನು ಒಪ್ಪಿಕೊಳ್ಳುವ ಭಾವದೊಳಗೆ ಅವನ ಗುಣಗ್ರಾಹಿತ್ವವನ್ನ ಚಂದ್ರ ತಾನು ಏನೆಲ್ಲ ಮಾಡಿದೆ, ಈ ತರಹ ತಾನು ಎಂತೆಂಥ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ದೇನೆ, ಈ ತರಹ ಆತ್ಮರತಿಯ ಹೊಗಳಿಕೆಯ ಆತ್ಮಕಥನಗಳನ್ನ ನಾವು ಓದಿದ್ದೇವೆ.